79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬಹುಶಃ ಈ ಯಾವ ಜಾತಿ ಧರ್ಮ ಯಾವುದೇ ಇಲ್ಲದೆ ನಮ್ಮ ದೇಶಾದ್ಯಂತ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಅಂದ್ರೆ ಅದು ಸ್ವತಂತ್ರ ದಿನಾಚರಣೆ. ಈ ಸ್ವತಂತ್ರ ದಿನಾಚರಣೆಯ ವಿಶೇಷ ಏನಪ್ಪಾ ಅಂತಂದ್ರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ, ಪುನಃ ಒಂದ್ಸತಿ ಹೇಳ್ಬೇಕಂತ ಅಂದ್ರೆ ಹಿಂದೆ ರಾಜ ಮಹಾರಾಜರು ತಮ್ಮ ತಮ್ಮ ದೇಶವನ್ನ ವಿಭಾಗನೆಗಳನ್ನಾಗಿ ಮಾಡ್ಕೊಂಡು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ವಿದೇಶದಿಂದ ಬಂದು ನಮ್ಮ ದೇಶವನ್ನ ನಮ್ಮಲ್ಲಿದ್ದಂತಹ ಒಬ್ಬರು ಒಗ್ಗಟ್ಟಿಲ್ಲದ ಸಂದರ್ಭದಲ್ಲಿ ಅವರು ಒಬ್ಬರನ್ನೊಬ್ರು ಎತ್ಕಟ್ಟಿ ನಮ್ಮ ದೇಶವನ್ನ ಅವರು ಆಕ್ರಮಣ ಮಾಡ್ಕೊಂಡು ಸುಮಾರು 360-400 ವರ್ಷಗಳ ಕಾಲ ಆಳಿ ನಮ್ಮನ್ನ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂತಹ ಮುಂತಾದ ಸಾವಿರಾರು ಅನೇಕ ಜನರು ಒಂದು ಒಗ್ಗಟ್ಟನ್ನ ಮಾಡಿ ನಮ್ಮ ದೇಶವನ್ನ ಮುಕ್ತಿಯನ್ನಾಗಿ ಮಾಡೋಣ, ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ದೇಶವನ್ನ ನಾವೇ ಆಳುವಂತ ಒಂದು ಸಂದರ್ಭವನ್ನ ತುಂಬಿಕೊಡೋಣ ಅಂತ ಹೋರಾಟ ಮಾಡೋಣ. ಆ ಎಷ್ಟು ನೋವುಗಳು ಸಾವುಗಳನ್ನ ಅನುಭವಿಸಿದ್ದಾರೆ. ಕೆಲವು 26 ವರ್ಷ 25 ವರ್ಷ ಎಲ್ಲ ಜೈಲು ಶಿಕ್ಷೆಯನ್ನ ಯಾರು ಅವ್ರ ವಿರುದ್ಧ ಮಾತಾಡೋರು ಅವ್ರನ್ನ ಜೈಲಿಗೆ ಗುರಿಪಡಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅದಕ್ಕೆಲ್ಲಕ್ಕೂ ಬಗ್ಗದಲ್ಲೇ ಜಗ್ಗದಲ್ಲೇ ಹೋರಾಟವನ್ನ ಮಾಡಿ ನಮ್ಗೆ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಇದನ್ನ ಈ ನಮ್ಮ ಶಿಕ್ಷಕರು ತಮ್ಮ ಮಕ್ಕಳುಗಳಿಗೆ ಹೇಳ್ಬೇಕು. ಮ್ಯಾಮ್ ಭಾಷಣ ಮಾಡಿದವ್ರು ಮಾತಾಡ್ತಿದ್ರು, ಶಿಕ್ಷಕರದು ಅತ್ಯಮೂಲ್ಯವಾದ ಒಂದು ಇದು ಹುದ್ದೆ, ಅದನ್ನ ನಾವು ಸಮಾನತೆಯಿಂದ ಎಲ್ಲರಿಗೂ ಮಾಡ್ಬೇಕು. ಈ ಶಿಕ್ಷಕರ ಹುದ್ದೆ ಏನು ಹೆಂಗಿದೆಯಪ್ಪ ಅಂತಂದ್ರೆ ಅವ್ರದೊಂದು ಫಸ್ಟ್ ಖಾಲಿ ಕೂಡ ಒಂದು ಬಾವಿ ಒಳಗಡೆ ಹೋಗುತ್ತೆ, ಅದು ಬಗ್ಗಿನೇ ನೀರು ತುಂಬ್ಕೋಬೇಕು, ಬಗ್ಗಿ ನೀರು ತುಂಬ್ಕೋಬೇಕು. ತುಂಬಿತು ಫುಲ್ ಆಯ್ತು ಮೇಲ್ ಬಂತು ಅಂದ್ರೆ ಒಂದು ಶಿಕ್ಷಕರ ಒಂದು ಸರ್ಟಿಫಿಕೇಟ್ ಬಂತು ಮೇಲ್ ಬಂತು, ತುಂಬಿದಿರಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ಅದು ಇಷ್ಟು ಗ್ಲಾಸ್, ಈ ಮಕ್ಕಳು ಅಂತಕ್ಕಂಥ ಗ್ಲಾಸ್ಗಳನ್ನ ನಿಮ್ ಕೈ ಕೊಟ್ಟಿರ್ತೀವಿ, ಅವುಗಳಿಗೆ ನೀವೇ ಬಗ್ಗಿ ನೀರ್ ಹಾಕ್ಬೇಕು. ಶಿಕ್ಷಕರ ವೃತ್ತಿ ಅಂದ್ರೆ ಅಲ್ಲಿ ತುಂಬ್ಕೋಬೇಕಾದ್ರೂ ಬಗ್ಗಿ ತುಂಬ್ಕೋಬೇಕು. ಇಲ್ಲಿ ಮತ್ತೆ ಎಲ್ಲಾ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಹಂಚಬೇಕಾದ್ರೂ ಸಹ ನೀವುಗಳೇ ಬಗ್ಗಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಹಂಚಬೇಕು. ಆ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಸಹ ಮಾಡಿ ಒಗ್ಗಟ್ಟಿನಲ್ಲಿ ಬಲವನ್ನು ತೋರಿಸಿ. ಅದೇ ನಮ್ಮ ಹಿಂದಿನ ಹಿರಿಯರು, ನಮ್ಮ ಸ್ವತಂತ್ರ ಹೋರಾಟಗಾರರು ನಮಗೆ ಅದನ್ನೇ ಹೇಳ್ಕೊಟ್ಟು ಹೋಗಿದ್ದಾರೆ. ಅದನ್ನೇ ಒಂದು ಈ ಸ್ವತಂತ್ರ ಹೋರಾಟ ಅನ್ನೋದು ಈ ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲ ಅಂತ ಬಂದಾಗ ಯಾವುದು ಒಂದು ಆಚರಣೆ ದಿವಸ ಮಾತ್ರ ಆಗಬಾರ್ದು, ತಮ್ಮ ಮನಸ್ಸಿನ ಕಣದಲ್ಲೂ ಒಂದು ಅದು ಉಸಿರಾಗಿರ್ಬೇಕು. ಇವತ್ತು ನಿಮ್ಮ ಇಲ್ಲಿ ಇರ್ತಕ್ಕಂಥ ಇಷ್ಟು ಮಕ್ಕಳುಗಳು ಸಹ ನಮ್ಮ ಮುಂದಿನ ಭವಿಷ್ಯಗಳು. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಒಂದು ಚಾ ಮಾಡ್ತಾ ಇದ್ದಂತ ಒಂದು ಚಾವಾಲ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅವರ ಹಠ, ಛಲ, ಗುರಿ, ಈ ಒಂದು ಗುರಿಯನ್ನು ಇಟ್ಕೊಂಡು ತಮ್ಮ ಎಲ್ಲಾ ಮಕ್ಕಳುಗಳು ಸಹ ಒಳ್ಳೆ ಒಂದು ಬುದ್ಧಿಯನ್ನು ಕಲ್ತ್ಕೊಂಡು ಹಿರಿಯರಿಗೆ ಗೌರವವನ್ನು ಕೊಟ್ಕೊಂಡು ಒಂದು ಯಾವುದೇ ಹೋರಾಟದಲ್ಲಿ ಹಿಂತೆಗೆಯದೆ ಮುನ್ನುಗ್ಗಿ ಒಂದು ದೇಶವನ್ನ ಉನ್ನತ ಸ್ಥಿತಿಯತ್ತ ಮುಂಚೆಗೆಲ್ಲ ನಾವು ಓದ್ಬೇಕಾದ್ರೆ ಹೇಳ್ತೇವೆ, ಫಾರಿನ್ ಈಸ್ ಎ ಡೆವಲಪ್ ಕಂಟ್ರಿ, ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಆತರ ಇಲ್ಲ. ಇಂಡಿಯಾ ಈಸ್ ಎ ಡೆವಲಪ್ ಕಂಟ್ರಿ. ದೇಶದ ಪ್ರಪಂಚದ 5ನೇ ಸ್ಥಾನಕ್ಕೆ ಬಂದಿದ್ದೀವಿ, 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಇಂಡಿಯಾ ಈಸ್ ಎ ಡೆವಲಪ್ ಕಂಟ್ರಿ. ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಒಂದೇ ಮಾತನಾಡಬೇಕಂತ ಮಾತನ್ನ ಎಲ್ಲರೂ ಸಹ ಒಗ್ಗೂಡಿಸ್ಕೊಂಡು ಯಾವುದೇ ಸಂದರ್ಭದಲ್ಲಿ ಸಹ ಒಂದು ಒಗ್ಗಟ್ಟಿನಿಂದ ಬಲವಿದೆ ಎಂಬುದನ್ನು ತೋರಿಸಿ ಅಂತ ಹೇಳ್ತಾ ನಾನು ಭಾಷಣ. ಜೈ ಹಿಂದ್.